ನಾನೇನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತಂದಾಗ ಫುಲ್ ಚಕ್ರ ಬೈಯೋದು. ಯಾಕೆ ಮಾಡ್ತೀಯಾ ಯಾಕೆ ಮಾಡಿ ನಮ್ಮ ಕುಂಭಕರ್ಣಕ್ಕಂತೂ ಎಲ್ಲೋದು ಇದೆ ಉಣ್ಣ ತಕ್ಷಣ ಗೊಕ್ಕೆ. ನಮ್ಗಂತೂ ಯಪ್ಪ ಕುಂಭಕರ್ಣ ಹೋಗ್ತದೆ ವಿತ್ ಮಳೆ ಇವ್ರು ಡ್ಯಾನ್ಸ್ ಒಬ್ಬ ಹೊಟ್ಟೆ ಕಾಂಬಿನೇಷನ್. ಯಾರು ಕಲ್ತ್ಕೊಂಡೆ ಬಿರಿಯಾನಿ ಮಾಡೋಣ? ನಾನು ಹೇಳ್ಕೊಟ್ಟೆ ಅಲ್ವಾ? ಯಾರು ಹೇಳ್ಕೊಟ್ಟಿದ್ದಲ್ಲ, ನಾನು ಹೇಳ್ಕೊಟ್ಟಿದ್ದಾನೆ, ಸುಳ್ಳು ಹೇಳ್ಬೇಡ. ಕಾರಣಕ್ಕೂ ಇಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಿರಣ ಕನ್ನಡ ಬ್ಲಾಗ್. ಹಾಯ್ ಮೇಡಮ್. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ಪಲಾವ್ ಮಾಡಿದ್ದೆ. ದೇವ್ರ ಪೂಜೆನೂ ಎಲ್ಲ ಆಯಿತು. ದೇವ್ರ ಪೂಜೆನೂ ಎಲ್ಲ ಮುಗೀತು. ಪೂಜೆ ಮಾಡೋ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡೇ ಪಲಾವ್ ಮಾಡಿದ್ದಾರೆ. ಅವ್ರು ತಿನ್ಕೊಂಡು ಹೊರಗಡೆ ಹೋದರು. ನಾನು ತಿನ್ಕೊಂಡು ಪಾಪುಗೂ ತಿನ್ನಿಸ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು, ಮತ್ತು ಚನ್ನಪಟ್ಟಣಕ್ಕೆ ಹೋಗಬೇಕು. ಬನ್ನಿ, ಚನ್ನಪಟ್ಟಣಕ್ಕೆ ಹೋಗಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ಬೇಗ. ಯಾಕೋ ವೆದರು ಫುಲ್ಲು ಮಳೆ ಬರೋ ಥರ ಇತ್ತು. ಅದಕ್ಕೆ ಮೂಡ್ ಆಫ್ ಆಗಿ ದೇವಸ್ಥಾನಕ್ಕೂ ಹೋಗಿಲ್ಲ, ಚನ್ನಪಟ್ಟಣಕ್ಕೂ ಹೋಗಿಲ್ಲ. ಬೆಳಗ್ಗೆಯಿಂದನೇ ಮಳೆ ಬರ್ತಾನೆ ಇತ್ತು. ಇಲ್ಲಿ ಹೊರಗಡೆ ಮಕ್ಕಳು ಎಲ್ಲರೂ ಆಟ ಸಾಮಾನೆಲ್ಲ ಇಟ್ಕೊಂಡು ಮಳೆಲೆಲ್ಲ ನೆನ್ಕೊಂಡು ಆಟ ಆಡ್ತಾಯಿದ್ರು. ಬನ್ನಿ ಈ ಕಡೆ ಅಂತ ಅಂದ್ರೂ ಬಂದಿಲ್ಲ. ಒಬ್ರಿಗೊಬ್ರು ಮುಟ್ಕೊಂಡು ಚೆನ್ನಾಗಿ ಆಡ್ತಾಯಿದ್ರು. ನಾನು ಹೋಗ್ಲಿ ಬಿಡು ಆಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಎಲ್ಲ ಮಕ್ಕಳು ಒಂದು ಕಡೆ ಸೇರಿದಾಗ ಹೇಳಿದ ಮಾತಂತೂ ಕೇಳೋದೇ ಇಲ್ಲ ಒಬ್ರು. ಏನು ಮಾಡ್ತಿದ್ದೀರಾ ಎಲ್ಲ ಹಿಂಗೆ ಗುಡ್ಡೆ ಹಾಕ್ಕೊಂಡು? ಹಾಯ್, ಇನ್ನ ಇಬ್ರು ಮಿಸ್ಸಿಂಗ್ ಅಲ್ಲ, ಧನ್ವಿ ಮತ್ತು ಅನೀಶ್. ನಾವು ಮೊದಲಿದ್ದ ಮನೆಗೆ ನಮ್ಮ ಪಾಪು ಮತ್ತು ಪಕ್ಕದ ಮನೆಗೆ ಒಂದು ಹುಡುಗ ಇದ್ದ. ಅವರಿಬ್ಬರೇ ಅಷ್ಟೇ ಆಟ ಆಡ್ತಿದ್ರು. ಅವರು ಅವಾಗ ಕಿತ್ತಾಡ್ಕೊಂಡು ಇಬ್ಬರು ಸಪ್ರೇಟಾಗಿ ಇರೋರು. ಬಟ್ ಇಲ್ಲಿಗೆ ಬಂದಾದ್ಮೇಲಂತೂ ಇವಳನ್ನು ಆರ್ಭಟ ತಡೆಯೋಕ್ಕೆ ಆಗ್ತಿಲ್ಲ. ಅಷ್ಟು ಅವ್ರ ಜೊತೆ ಖುಷಿಯಾಗಿದ್ದಾಳೆ. ಅದು ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಸುಮ್ಮನಿದ್ರೆ ಸಾಕು, ಅಕ್ಕಪಕ್ಕದವ್ರು ಬೈತಾರೆ ಅಂತ ಅಂದ್ರೂ ಕೇಳಿಲ್ಲ. ಎಲ್ಲರೂ ಎಷ್ಟು ಗಲಾಟೆ ಮಾಡ್ತಿದ್ರು ಅಂದರೆ ಅಷ್ಟು ಗಲಾಟೆ ಮಾಡ್ತಿದ್ರು. ನಾವು ಹಾಗೆ ವೆದರ್ನೆಲ್ಲ ನೋಡ್ಕೊಂಡು ಆಚೆ ನೋಡ್ಕೊಂಡು ಕೂತಿದ್ವಿ. ಮಳೆ ಬರ್ತಾನೆ ಇತ್ತು, ಒಂಥರ ಜಿಡಿ ಥರ ಮಳೆ ಬರ್ತಿತ್ತು. ಆ ವೆದರ್ಗೂ ಇವ್ರು ಡ್ಯಾನ್ಸ್ ಮಾಡೋದಕ್ಕೂ ಇವ್ರು ಹರ್ಚೋದಕ್ಕೂ ಕಾಂಬಿನೇಷನ್ ಒಂಥರ ಚೆನ್ನಾಗಿತ್ತು. ಎಲ್ಲರೂ ಹಾಗೆ ಅರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಇವಳು ಮೋನಿಶಾ ಅಂತ, ಇವಳಂತೂ ಡ್ಯಾನ್ಸ್ ರಾಣಿ. ಇವಳು ರೀಲ್ಸ್ ಹಾಕಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಫುಲ್ ತರಲೆ ಮಾಡ್ತಾಯಿದ್ಲು. ಆಮೇಲೆ ಸಾಂಗ್ ಎಲ್ಲ ಹಾಕ್ಕೊಟ್ಟು ಅವಳ ಕೈಲಿ ರೀಲ್ಸ್ ಕೂಡ ಮಾಡಿಸಿದ್ವಿ. ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ಅವಳು ಡ್ಯಾನ್ಸ್ ಮಾಡಿದ್ನ. ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ಲು, ಆದರೆ ಸ್ವಲ್ಪ ತರಲೆ ಸುಬ್ಬಿ ಅಷ್ಟೇ. ಮನೇಲಿ ಪೂಜೆ ಮಾಡಿ ಹಂಗೆ ನಾನು ಪಾಪು ಸುಮ್ಮನೆ ತಿಂಡಿ ತಿನ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ. ಯಾಕೋ ಬೇಜಾರಾಗ್ತಿತ್ತು, ಅವತ್ತಿಂದ ಫುಲ್ ಸ್ಟ್ರೇನ್ ಆಗಿಬಿಟ್ಟಿತ್ತು ಅಂತ. ಬಟ್ ಈ ಮಕ್ಕಳೆಲ್ಲ ಬಂದಾದಮೇಲೆ ಬೇಜಾರೇ ಹೊಂಟೋಗ್ಬಿಡ್ತು. ಅಷ್ಟು ತರಲೆ ಮಾಡ್ಕೊಂಡು ಅಷ್ಟು ಆ್ಯಕ್ಟಿವ್ ಆಗಿದ್ರು ಮಕ್ಕಳುಗಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಅವ್ರಿಗೆ ಸುಸ್ತು ಅನ್ನೋದೇ ಇಲ್ಲ. ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದೆ. ಏನೋ ಒಳಗಡೆ ಮಾಡ್ತಾಯಿದ್ರು. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಏನು ಹೇಳಲಿಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಹೋಗಿ ನೋಡ್ಕೊಂಡು ಬಂದೆ. ಆಮೇಲೆ ಮಳೆ ಹೆವಿ ಜಾಸ್ತಿ ಆಯಿತು. ಸ್ಕ್ರೀನೆಲ್ಲ ಹಾಕ್ಕೊಂಡು ಇವ್ರನ್ನ ಒಳಗಡೆ ಬಿಟ್ಕೊಂಡೆ. ಒಳಗಡೆ ಬಂದ್ರೂ ಇವ್ರ ಗಲಾಟೆ ನಾನು ಎತ್ತಿ ಇಡ್ತಾನೆ ಇರ್ತೀನಿ, ಅಂಟ್ತಾನೆ ಇರು ಆಯ್ತಾ? ಎಷ್ಟು ಸಲ ಇದು ಅಂಡಿಟ್ಟಿರೋದು. ನನ್ನ ಹಸ್ಬೆಂಡು ಮಳೆ ಚಳಿಗೆ ಬಿಸಿಯಾಗಿ ಚಿಕನ್ ಬಿರಿಯಾನಿ ಮಾಡಿಟ್ಟಿದ್ದಾರೆ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿಟ್ಟಿದ್ದಾರೆ. ವಾವ್, ರೆಸಿಪಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಆದರೆ ನನ್ನ ವಿಡಿಯೋ ಎಲ್ಲ ಮಾಡಬೇಡ ಅಂತಂದರು. ಅದಕ್ಕೆ ಏನೂ ಮಾಡಿಲ್ಲ. ಹೆಂಗಿದೆ ಬಿರಿಯಾನಿ ಹಸ್ಬೆಂಡ್? ಹೆಂಗಿದೆ ಬಿರಿಯಾನಿ? ತಿಂದಾದ್ಮೇಲೆ ಹೇಳ್ತೀನಿ. ಅಮ್ಮ ಏನಿದು ವಿಡಿಯೋ ಮಾಡ್ತೀನಿ ಅದಕ್ಕೆ ಯಾಕೆ ಬೇಡ ಅಂದೆ? ಯಾಕೆ ಇಷ್ಟ ಇಲ್ಲ? ಹೆಂಗ್ ಮಾಡ್ತೀವಿ ಅಂತ ಎಲ್ಲ ಹೆಂಗ್ ಮಾಡ್ತಾರ ಹಂಗ್ ಮಾಡ್ತೀವಿ.
ಯಾರ ಹತ್ರ ಕಲ್ತ್ಕೊಂಡೆ ಬಿರಿಯಾನಿ ಮಾಡೋದನ್ನ? ಕಲ್ತಿರೋದು. ನಾನು ಹೇಳ್ಕೊಟ್ಟೆ ಅಲ್ವಾ? ಓ ಭ್ರಮೆ, ನಾನಾಗಿ ನಾನು ಕಲ್ತಿರೋದು, ಯಾರು ಹೇಳ್ಕೊಟ್ಟಿದ್ದಲ್ಲ. ನಾನೇ ಹೇಳ್ಕೊಟ್ಟಿತ್ತಾನೆ, ಸುಳ್ಳು ಹೇಳ್ಬೇಡ. ಯಾವುದೇ ಕಾರಣಕ್ಕೂ ಇಲ್ಲ. ನೀನ್ ಮಾಡೋ ಬಿರಿಯಾನಿಲಿ ಸ್ವಲ್ಪ ಉಪ್ಪಿರುತ್ತೆ, ಕಮ್ಮಿ ಇರುತ್ತೆ, ನೋಡ್ತೀನಿ ಹೆಂಗಿರುತ್ತೆ ಅಂತ. ಇರುತ್ತೆ, ಹೋಗಿ ತಿಂದು ನೋಡು, ಆಮೇಲೆ ಮಾತಾಡು. ಗ್ರೇಟ್ ನನ್ನ ಹಸ್ಬೆಂಡ್. ಕಟ್ ಮಾಡೇ ಸಾಕು. ಹುಷಾರಿಲ್ಲ ಅಂದ್ರೂ ಹೆಂಡತಿ ಮಕ್ಳಿಗೋಸ್ಕರ ನಾವೇನ್ ಕೇಳಿದ್ರು ಮಾಡ್ಕೊಡ್ತಾರಲ್ಲ. ಗ್ರೇಟ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳು. ಸ್ಟಾರ್ಟಿಂಗು ನಾನೇನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತಂದಾಗ ಫುಲ್ಲು ಜಗಳ ಬೈಯೋದು. ಯಾಕೆ ಮಾಡ್ತೀಯಾ ಹಂಗೆ ಹಿಂಗೆ ಅನ್ಕೊಂಡು ಫುಲ್ಲು ಬೈಯೋದು. ಇವಾಗೂ ವಿಡಿಯೋ ಮಾಡ್ತೀನಿ ಅಂದರೆ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ನಿಂಗೇನು ಮಾಡೋಕ್ಕೆ ಇರ್ದಿಲ್ವಾ, ಹಂಗೆ ಹಿಂಗೆ ಅಂತ ಫುಲ್ಲು ಬೈತಾನೆ ಇರೋದು. ಓ ಏನು ಮಗಳೇ, ಸಪೋರ್ಟೇ ಇಲ್ಲ, ಬೈತಾ ಇರೋದೆ ಅಲ್ವಾ? ಏನಾದರೂ ವಿಡಿಯೋ ಮಾಡ್ತೀನಿ ಅಂತ ಫೋನ್ ಎತ್ಕೊಂಡ್ರೆ ಸ್ಟಾರ್ಟ್ ಆಯ್ತು ಇವಳ್ದು ಅನ್ಕೊಂಡು ಫುಲ್ ಗುರಾಯಿಸ್ಕೊಂಡು. ಆದ್ರೂ ಬಾಯಲ್ಲಿ ಹಂಗಂತಾರೆ, ಒಳಗಡೆ ಸಪೋರ್ಟ್ ಇದ್ದೇ ಇರುತ್ತೆ ಅಲ್ವಾ ಚಿನ್ನಿ? ಸಮಾಧಾನ ಇಲ್ವಾ? ಕಟ್ ಮಾಡೇ ಸಾಕು. ಇಲ್ವಾ? ಆಯ್ತು, ಕಟ್ ಮಾಡವ. ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನು ಚನ್ನಪಟ್ಟಣಕ್ಕೆ ಹೋಗ್ತೀನಿ ಅಂತ. ಚನ್ನಪಟ್ಟಣಕ್ಕೆ ಹೋಗಿಲ್ಲ. ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದೆ, ಟೆಂಪಲ್ಗೂ ಹೋಗಿಲ್ಲ. ಚನ್ನಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಆಂಟಿ ಅಂತೂ ಫುಲ್ ಬೇಜಾರಾಗ್ಬಿಟ್ಟಿರ್ತಾರೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಂತ. ಎಷ್ಟೊಂದ್ಸಲ ಫೋನ್ ಮಾಡಿದ್ರು, ನಮಗೆ ಯಾಕೋ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಶಿಫ್ಟಿಂಗ್ ಎಲ್ಲ ಮಾಡಿ ಫುಲ್ಲು ಟಯರ್ಡ್ ಆಗಿತ್ತಾ, ಅಟ್ಲೀಸ್ಟ್ ರೆಸ್ಟ್ ಮಾಡೋಣ, ಹೋಗಿ ಬಂದು ಟ್ರಾವೆಲ್ ಎಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಚನ್ನಪಟ್ಟಣಕ್ಕೆ ಹೋಗಿಲ್ಲ, ಟೆಂಪಲ್ಗೂ ಹೋಗಿಲ್ಲ. ಸುಮ್ಮನೆ ಮನೇಲೇ ಮಲ್ಕೊಂಡಿದ್ದು. ಅದು ಬೇರೆ ಹೊಸ ಮನೆ ಆಗಿದ್ದರಿಂದ ಸರಿಯಾಗಿ ನಿದ್ದೆ ಬೇರೆ ಬರ್ತಿಲ್ಲ. ಹಾಗಾಗಿ ರೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಇವತ್ತು ಮನೇಲೇ ಸೇರ್ಕೊಂಡ್ಬಿಟ್ಟು ನಮ್ಮ ಕುಂಭಕರ್ಣಂಗಂತೂ ಎಲ್ಲೋದ್ರೂ ನಿದ್ದೆ, ಉಣ್ಣ ತಕ್ಷಣ ಗೊರ್ಕೆ. ನಮಗಂತೂ ಯಪ್ಪ, ಕುಂಭಕರ್ಣ ವಂಶದವರು ನನ್ನ ಗಂಡ ಮತ್ತು ನನ್ನ ಮಗಳು ತಿಂದ ತಕ್ಷಣ ನಿದ್ದೆ ಬರಬೇಕು ಅವ್ರಿಗೆ. ನಾನು ಹೊರಗಡೆ ಈ ಮಕ್ಕಳು ಜೊತೆ ಇದ್ದೆ ಅಂತ ನಮ್ಮ ಹಸ್ಬೆಂಡು ನನಗೇನು ಹೇಳ್ದೇನೆ ಅವರೇ ಬಿರಿಯಾನಿ ಗ್ರೇವಿ ಎಲ್ಲ ಮಾಡಿಟ್ಟಿದ್ರು. ಅದೇ ಅಲ್ವಾ ಲವ್ ಅಂದರೆ. ಆಮೇಲೆ ಈ ಮಕ್ಕಳು ಆಮೇಲೆ ಮಳೆ ನಿಂತಾದ್ಮೇಲೆ ಮತ್ತೆ ಹೊರಗಡೆ ಬಂದು ರೀಲ್ಸ್ ಎಲ್ಲ ಮಾಡ್ತಿದ್ರು. ಅದ್ರ ಸ್ಕಿಪ್ಪಿಂಗ್ ಇಲ್ಲಿಂದ ಹಾಕಿದ್ದೀನಿ. ನನ್ನ ಮಗಳು ನೋಡಿ ಹೆಂಗೆ ಕುಣಿತಿದ್ದಾಳೆ ಅಂದರೆ, ಸುಮ್ಮನೆ ಮೇಲ್ಕೋ ಕೆಳಕ್ಕೋ ಅವ್ರಿಗಿಂತ ಹೆಚ್ಚಾಗಿ ಫುಲ್ಲು ಜೋಶಲ್ಲಿ ಕುಣಿತಿದ್ದಾಳೆ. ಇದನ್ನೆಲ್ಲ ನೋಡೋದೇ ಒಂದು ಚಂದ. ಇವ್ರದ್ದೆಲ್ಲ ಡ್ಯಾನ್ಸ್ ಎಲ್ಲ ಆದಮೇಲೆ ನಾನು ಫ್ಯಾನ್ ಫಿಟ್ ಮಾಡಿರಲಿಲ್ಲ ನಾವು. ನನ್ನ ತಮ್ಮ ಬಂದ ಅವ್ನ ಕೈಲಿ 100-200 ರೂಪಾಯಿ ಉಳ್ಸೋಕ್ಕೋಸ್ಕರ ಯಾವ ಸರ್ಕಸ್ ಮಾಡ್ತಿದ್ದೀರಿ ಅಲ್ವೇ? 100-200 ರೂಪಾಯಿ ಉಳ್ಸೋಕ್ಕೆ ಯಾವ ಸರ್ಕಸ್ ಮಾಡ್ತಿದ್ದೀವಿ ಅಲ್ಲ? ಹ್ಞೂ, ಇನ್ನೇನು ಸರಿ ಆಯ್ತು. 500 ರೂಪಾಯಿ ಉಳ್ಸಕ್ಕೆ ಫಿಟ್ ಮಾಡಕ್ ಬರ್ದವರು ನೀವೇ ಫಿಟ್ ಮಾಡ್ತಾ ಇರೋದಾ? ಫಿಟ್ ಮಾಡಕ್ ಬಂದ್ರೆ ಫಿಟ್ ಮಾಡ್ಬೇಕಪ್ಪ, ಇಲ್ಲ ಅಂದ್ರೆ ಯಾಕೆ ಫಿಟ್ ಮಾಡ್ಬೇಕು? ಏನು ಎಲ್ಲಿ ಆದ್ರೂ ಮತ್ತೆ ಇವಾಗ ಯಾಕೆ ಸರ್ಕಸ್ ಮಾಡ್ತಿದ್ದೀರಾ? ಏನ್ ಟೆಕ್ನಾಲಜಿ ಅಲ್ಲ? ಹೆಂಡ್ತಿ ಕರ್ಕೊಂಡು ಹೋಗಿ ಉಪವಾಸ ಹಬ್ಬ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ಫ್ಯಾನ್ ಫಿಟ್ ಮಾಡ್ತಿದ್ದೀಯಲ್ಲ ನೀನು. ಹೊಸ ಮದುವೆ ಆಗಿ ತಿಂಗಳಾಗಲಿಲ್ಲ, ಹೆಂಡ್ತಿ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡು ಇರೋದು ಬಿಟ್ಬಿಟ್ಟು ಬೇಡ, ಫಿಟ್ ಮಾಡ್ಬಿಟ್ಟು ಹೋಗು. ಹೆಂಗೆ ಜನ? ನಿಮ್ಗೆ ಯಾರಿಗಾರ ಫ್ಯಾನ್ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮೀ. ಹಾಯ್, ವಾಟ್ಸ್ ಯುವರ್ ನೇಮ್? ಮೋನಿಶಾ. ಹಾಯ್ ಮಾಡು. ಫುಲ್ ಬ್ಯಾಟಿಂಗ ನಾನ್ ವೆಜ್ ದೀಪು? ಫುಲ್ ಬ್ಯಾಟಿಂಗ ನಾನ್ ವೆಜ್? ಒಂದನ್ನ ಯಶಸ್ವಿಗೊಳಿಸಿ ಇನ್ನೊಂದಕ್ಕೆ ಸಜ್ಜಾಗಿದ್ದಾರೆ ದೀಪು ಅಲಿಯಾಸ್ ದೀಪು ಡಾರ್ಲಿಂಗ.
ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.